ಹೆಣ್ಮಕ್ಳಲ್ಲಿ ಎಷ್ಟೆಲ್ಲ ಹರಸಾಹಸ ಪಡ್ತೀರಿ ದೇವ್ರೇ. ನಿಜವಾಗಲೂ ಹೌದು. ಕೆಲವೊಮ್ಮೆ ಇಷ್ಟೆಲ್ಲ ಮಾಡಿದ್ರು ನಿಮಗೆ ಅದು ಗೊತ್ತಾಗುದಿಲ್ಲ ಅಂತ ನಮಗೆ ಬೇಸರ. ಆಗತ್ತೆ ಇಲ್ಲ ನಮಗೆ. ನಿಜವಾಗಲೂ ನೀನು ನಿನ್ನನ್ನು ಕಂಡಾಗ ನಾನು ಒಂದು ಅರ್ಥ ಮಾಡಿಕೊಂಡೆ. ಏನು? ನಿನ್ನನ್ನು ಕಂಡಾಗ ಪಾಪ ಅನಿಸ್ತಾ ಉಂಟೆ. ಹೇಗೆ ಅನಿಸುವುದು ನಿನಗೆ? ಅಯ್ಯೋ ಪಾಪ ಅನಿಸ್ತಾ ಉಂಟು. ಯಾಕೋ? ನಿನ್ನ ಪರಿಸ್ಥಿತಿ ಯಾರಿಗೂ ಬೇಡ. ಈ ವರ್ಷ ನೀನು ಹೇಳುವಾಗ ನನ್ನ ಪರಿಸ್ಥಿತಿ ನಮಗೆ ಗೊತ್ತು. ಹೌದಾ? ಖಂಡಿತವಾಗ್ಲೂ ಅದು ನನಗೂ ಗೊತ್ತಾಗಿದೆ. ಕಾರಣವತ್ತೇನೂ ಅಲ್ಲ, ನಿನ್ನನ್ನ ಕಾಣ್ತಾ ಇದ್ದ ಹಾಗೆ ನನಗೊಂದು ಕತೆ ನೆನಪಾಗ್ತಾ ಉಂಟು. ನನ್ನ ನೋಡಿದಾಗ ಕತೆ ನೆನಪಾಗುವುದು? ಹೌದು. ಯಾವ ಕತೆ? ಇದು ಶ್ರೀಮಂತರ ಮನೆ ಕತೆ. ನನ್ನ ನೋಡಿದ್ರೆ ಯಾರಾದ್ರೂ ಹೇಳ್ಬೇಕು ಶ್ರೀಮಂತರ ಮನೆ ಕತೆ ನೆನಪಾಗ್ಬೇಕು. ಮತ್ತೆ ಹೇಳ್ತೀಯಾ? ಹೇಳು. ನಿಜವಾಗ್ಲೂ ಶ್ರೀಮಂತರ ಮನೆ ಕತೆ ಅಂತ ಹೇಳಿದಾಗ ಕಿವಿಯನ್ನು ಅಗಲಿಸಿ ಹೇಳು ಅಂತ ಹೇಳ್ತಾ ಇದೆಯಾ? ಹೌದು. ಅದೇ ಬಡವರ ಮನೆ ಕತೆ ಹೇಳ್ತೇನೆ ಅಂತ ಹೇಳಿದ್ರೆ ದಿನ ಇದ್ದದೇ ತೋಟು ಹೋಗ್ತಾ ಇದ್ದೆ. ಹೌದು, ಬಡವರ ಕತೆ ಎಲ್ಲ ಬೇಡ, ಶ್ರೀಮಂತರ ಕತೆ ಹೇಳು. ಖಂಡಿತವಾಗ್ಲೂ ಹೇಳ್ತೇನೆ. ಶ್ರೀಮಂತರ ಮನೆಯಲ್ಲಿ ಒಂದು ಎಮ್ಮೆಯನ್ನು ಸಾಕ್ತಾರೆ. ಎಮ್ಮೆ ಕತೆಯ? ಹೌದು. ಎಮ್ಮೆ ಕತೆಯ? ಹೌದು. ಸ್ವಾರಸ್ಯ ಇರುವುದೇ ಎಮ್ಮೆ ಕಥೆಯಲ್ಲಿ. ಈಗ ಮನುಷ್ಯರದ್ದು ಎಂತದ್ದು ಇಲ್ಲ ಈಗ. ಶ್ರೀಮಂತರ ಮನೆಯಲ್ಲಿ ಎಮ್ಮೆಯನ್ನು ಸಾಕುವಾಗ ಹೇಗೆ ಸಾಕ್ತಾರೆ? ಹವನಿಯಂತ್ರಿತವಾದ ಕೊಠಡಿಯಲ್ಲೇ ಕಟ್ಟಿ ಸಾಗುತ್ತಾರೆ. ಅದಕ್ಕೆ ಬೇಕಾಗುವಂತ ಎಲ್ಲಾ ಪರಿಕರಗಳನ್ನ ಅಲ್ಲಿಗೆ ತಂದು ಒದಗಿಸುತ್ತಾರೆ. ಶ್ರೀಮಂತರ ಮನೆ ಅಲ್ವಾ? ಅಲ್ವಾ? ಹಾಗಂತ ಎಮ್ಮೆ ನೋಡ್ಲಿಕ್ಕೆ ಹೇಗಿರ್ತದೆ? ಬಿಳಿ 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 ಬಿಳಿಯಾಗಿರ್ತದೆ. ಹೌದಪ್ಪ. ಹವಾನಿಯಂತ್ರಣದಲ್ಲಿದ್ದದಲ್ವಾ? ಅಲ್ವಾ? ತಿಂಗಳಿಗೊಮ್ಮೆಯೋ 15 ದಿವಸಕ್ಕೊಮ್ಮೆಯೋ ತಿರುಗಾಟ ಮಾಡಿಕೊಂಡು ಬಾರಲಿ ಎಂಬ ಕಾರಣಕ್ಕಾಗಿ ಹೊರಗೆ ಬಿಡ್ತಾರೆ. ಆ ಬಿಸಿಲಿನ ನಮ್ಮ ದೇಳಕ್ಕೆ ಮೈ ಒಡ್ಡಿ ಬರ್ಲಿ ಅಂತ. ಇಷ್ಟು ದಿವಸ ಇದ್ದದ್ದು ಎಲ್ಲಿ ಎಮ್ಮೆ? ಹವಾನಿಯಂತ್ರಿತ ಕೊಠಡಿಯಲ್ಲಿ. ಬಿಸಿಲ ಬೇಗೆಯನ್ನ ಕಾಣದಿರುವಂತ ಎಮ್ಮೆ ಹವಾನಿಯಂತ್ರಿತ ಕೊಠಡಿಯಿಂದ ಬಿಸಿಲಿಗೆ ಹೋದಾಗ ಬಿಳಿ ಇರುವ ಎಮ್ಮೆ ಬಿಸಿಲ ಬೇಗೆಗೆ ಕೆಂಪು 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 ಕೆಂಪಾಗಿ ಹೋಗುತ್ತದೆ. ನೀನು ಹಾಗೆ ದೊಡ್ಡವರು ಮನೆಯವಳು, ಇಷ್ಟು ದಿವಸ ಮನೆಯೊಳಗೆ ಇದ್ದಿದ್ದೀಯ, ನೋಡುವುದಕ್ಕೆ ಬಿಳಿ ಬಿಳಿ ಇದ್ದಿದ್ದೀಯ. ಆದ್ರೆ ಈ ಬಿಸಿಲ ಬೇಗೆಗೀಗ ಕೆಂಪು 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 ಕೆಂಪಾಗಿದ್ದೀಯ. ಸಿಟ್ಟು ಬರ್ತಾ ಉಂಟು, ಸಿಟ್ಟು ಬರ್ತಾ ಉಂಟು. ಏ ದೇವ್ರೇ, ಏನೇ ಇವ ಇಷ್ಟೊತ್ತು ಎಮ್ಮೆ ಅಂತ ಹೇಳಿದ್ರು ನನಗ. ಹೌದು, ನಾನು ಎಮ್ಮೆ ಹಾಕೊಂಡಿದ್ದೀನ. ನಾನು ಎಮ್ಮೆ ಆದ್ರೆ ನೋಡಿದ್ರೆ ಗೊತ್ತಾಗುದಿಲ್ಲ. ಯಾಕೆ ಮಾಡ್ತಾರೆ? ಈ ವರ್ಷದ್ದು ಎಮ್ಮೆ ಬೆಳ್ಕೊಂಡಿದ್ದೀನಿ. ಹೇಳಿ ತೆಗ್ದಿರಲ್ಲ ಊಟ ಎಂತ ಹೇಳುದು. ನಾನು ಎಮ್ಮೆ ಆದ್ರೆ ನೀನು ಕೋಣ 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 ನೀನು. ಒಪ್ಪಿಕೊಳ್ಳೋಣ. ಎಂತ ಒಪ್ಪಿಕೊಳ್ಳುದು? ನೀನು ಎಮ್ಮೆ ಆದ್ರೆ ನಾನು ಕೋಣ. ಒಳ್ಳೆ ಒಂದು ತೊಳಿಸಿದ ಮಾಡುವ. ಒಳ್ಳೆ ಬೇಡಿಕೆ ಉಂಟು ಈಗ. ಬೇಡಿಕೆ ಮೇಲೆ ಹಾಳಬಿದ್ದು ಹೋಯ್ತು. ನೀನು ಕೋಣ ಅಲ್ಲ, ನೀನು ಬೇಲಿ ಬೇಲಿ ಹಾರು ಬಸವ. ಆಗಲಿ ಆಗಲಿ ಆಗಲಿ. ದನ ಆದ್ರೆ ಆಯ್ತು. ಅಲ್ಲಿ ಹೊಂದಾಣಿಕೆ ಮಾಡ್ತೀರಾ? ಖಂಡಿತವಾಗ್ಲು. ಆದ್ರೆ ಈ ರೀತಿಯಾಗಿ ಬಿಸಿಲ ಬೇಗೆಗೆ ನೀನು ಬಳಲಿ ಬೆಂಡಾದವಳು. ನಿನಗೆ ನಿಂತಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ. ಯೋಚನೆ ಮಾಡುವಂತ ಅಗತ್ಯವೇ ಇಲ್ಲ. ನಿನಗೀಗ ಮುಖ್ಯವಾಗಿ ಬೇಕಾಗಿರುವುದು ಆಶ್ರಯ. ಇದು ಆಶ್ರಯದಾತ ನಾನಿದ್ದೇನೆ, ಆಶ್ರಯ ಕೊಡ್ತೇನೆ. ಹೌದು, ಆಶ್ರಯ ಕೊಡುದಾ? ನಿನ್ನಲ್ಲಿ ಕೇಳ್ತೇನೆ. ಏನು? ಈ ಮಾರ್ಗದ ಬದಿಯಲ್ಲಿ ಗಿಡಗಳನ್ನು ಮರಗಳನ್ನು ಬೆಳೆಸಿರ್ತಾರೆ. ಯಾವುದಕ್ಕಾಗಿ? ಆಶ್ರಯಕ್ಕಾಗಿ. ದಾರಿ ಹೋಗರು ಆಯಾಸಗೊಂಡಾಗ ಮರದ ನೆರಳಿನಲ್ಲಿ ಕುಳಿತು ವಿಶ್ರಾಂತಿ ಪಡೆಯಲಿ ಎನ್ನುವ ಹಾಗೆ. ಖಂಡಿತವಾಗಲು ಆಲೋಚನೆ ಮಾಡು. ದಾರಿ ಹೋಗರೇ ಆ ಮರದ ಕೆಳಗಡೆ ಕುಳಿತು ವಿಶ್ರಾಂತಿ ಪಡಿಬೇಕು ಬಿಟ್ರೆ ಮರವೇ ಬಂದು ನಾನು ಆಶ್ರಯ ಕೊಡ್ತೇನೆ ನಾನು ಆಶ್ರಯ ಕೊಡ್ತೇನೆ ಅಂತ ಹೇಳುದಿಲ್ಲ. ಆಯ್ತಾ? ಖಂಡಿತವಾಗಲು ಹೌದು. ಆ ಮರದ ಸಮಯಕ್ಕೆ ನೀನು ಹೋದ್ರೆ ನಿನಗೆಲ್ಲ ಆಶ್ರಯ ಸಿಗಬಹುದು. ಆದ್ರೆ ಈ ಕೃಷ್ಣನಲ್ಲಿ ಹಾಗಲ್ಲ. ನಾನು ಒಂದು ರೀತಿಯ ಸಂಚಾರಿ ಸಾಲು ಮಾಡ. ಈ ಹೆಣ್ಮಕ್ಳು ಎಲ್ಲಿ ಹೋಗಿ ಆಶ್ರಯ ಕೊಡ್ತೇನೆ. ಹೌದಾ? ಈಗ ನಿನ್ನ ನೋಡುವ ನನಗೊಂದು ಕಥೆ ನೆನಪಾಗುವುದು. ಯಾವುದು? ಹಲ್ಲು ಹಾಗೂ ನಾಲಿಗೆಗೂ ಒಂದು ಜಗಳ ಪ್ರಾರಂಭ ಆಯ್ತದೆ. ನಿನಗಿಂತ ನಾನು ಗಟ್ಟಿ ಇದ್ದೇನೆ, ನನಗಿಂತ ನೀನು ಗಟ್ಟಿ ಇದ್ದೀಯ ಎನ್ನುವ ಹಾಗೆ ಅವರಿಬ್ಬರಲ್ಲಿ ಜಗಳ ಮಾಡುವಾಗ ಈ ನಾಲಿಗೆ ಹೇಳಿದಂತೆ ಯಾವ ರೀತಿ? ಹಲ್ಲುಗಳು ಹೇಳಿದಂತೆ 32 ಮಂದಿ ಇದು ಹಲ್ಲುಗಳು. ನಾವು 32 ಮಂದಿ ಇದ್ದೇವೆ, ನೀವು ಇರುವುದು ಒಬ್ಬ, ನಾವು ಎಲ್ಲ ಒಟ್ಟಾಗಿ ನಿನ್ನನ್ನು ಜಗಿದು ಜಗಿದು ತುಂಡು 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 ಮಾಡಿ ಹಾಕ್ತೇವೆ ಎನ್ನುವ ಹಾಗೆ. ಆಗ ನಾಲಿಗೆ ಅಷ್ಟೇ ಸಮಾಧಾನದಿಂದ ಉತ್ತರಿಸಿದಂತೆ, ಸಭ್ಯರು ಸೇರಿರುವ ಒಂದು ಸಭೆಯಲ್ಲಿ ನಾನೊಂದು ಬೇಡದಿದ್ದು ಒಂದು ಮಾತಾಡಿದೆ ಅಂತ ಆದ್ರೆ ಪಾಪಿ ಮಕ್ಕಳ ನೀವು 32 ಮಂದಿ ಉದುರಿ ಬೀಳ್ತೀರಿ ಅಂತ ನಿನಗೆ ಹೇಳಿದ್ದು. ನಾನಲ್ಲ, ನೀನು ಅದು ಉದುರಿ ಬೀಳ್ತೀರಿ ಅಂತ ಹೇಳಿದ್ದು. ಯಾರು ಉದುರಿಸುವುದು? ನಾನು ಉದುರಿಸುವುದು ಸರಿಯಲ್ಲ. ಇದು ನಿನ್ನ ಪಾಲಿಗೆ ನಾನು ಕೊಡೋದಕ್ಕೆ ಸಿದ್ಧವಿದ್ದೇನೆ. ನನಗೆ ಬಂದ ತಕ್ಕಂದವಾಡಿದಂತೆ ನನಗೆ ಬಂದ ತಕ್ಕಂದ ತಕ್ಕಂದ ತಕ್ಕಂದವಾಡಿದಂತೆ ಸೊಕ್ಕಿದ ಮಾತು ಸುರಿದರೆ ಬಾಯಿ ಹೊಯ್ಸುವೆ. ಸೊಕ್ಕಿದ ಮಾತು ಸುರಿದರೆ ಬಾಯಿ ಹೊಯ್ಸುವೆ, ಬಾಯಿ ಹೊಯ್ಸುವೆ, ಬಾಯಿ ಹೊಯ್ಸುವೆ. ಬೆಕ್ಕನೆ ನಡೆಯುತ್ತಿದ್ದೆ
ಒಳಗೆ ಬಂದ ಕಕ್ಕಂದವಾಡಿದಂತೆ ಬಾಲಕ ನಡೆ 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 ಹಿಂದೆ ಯಾವ್ದಾದ್ರು ಪ್ರಸಂಗದಲ್ಲಿ ಹೇಳ್ತಾ ಇದ್ದಾರೆ. ಇದೇ ಪ್ರಸಂಗ ಹೇಳುದು ನಿನಗೆ. ನಿನಗೆಲ್ಲ ಹೆಚ್ಚಿನ ಬೇಡ ಈಗ. ನಿನಗೆ ಹೆಣ್ಣು ಮಕ್ಕಳು ನೋಡಿದಾಗ ಯಾವ್ದು ಹೇಳ್ಬೇಕು ಯಾವ್ದು ಹುಡುಗಬೇಕು ಅಂತ ಏನು ಗೊತ್ತಾಗುದಿಲ್ಲ ನನಗೆ. ಎಲ್ಲಿ ತಪ್ಪಿದೆ ಎಲ್ಲಿ ತಪ್ಪಿದೆ ಕೇಳಿದ್ರೆ ಎಲ್ಲ ನೀನು ಈಗ ಯಾಕೆ ಸಿಟ್ಟು ಮಾಡು ಸಿಟ್ಟು ಮಾಡದೆ ಉಳಿದ ಎಲ್ಲ ಹೆಣ್ಣು ಮಕ್ಕಳ ಹಾಗೆ ಈ ನಾನು ಚಂದ್ರಾವಳಿ ಅಲ್ಲ ನನ್ನ ಅಕ್ಕ ರಾಧೆಯನ್ನು ಓಡಿಸಿಕೊಂಡು ಹೋದಾಗೆ ಓಡಿ ಬರುವುದಕ್ಕಿದ್ದು ರಾಧೆ ಅಲ್ಲ ಚಂದ್ರಾವಳಿ ನೆನಪಿಟ್ಟ. ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಈಗ ನೀನು ಹೇಳಿದೆಯಲ್ಲ ನಾನು ಹಾಗೆ ಇದ್ದೇನೆ ಹೀಗಿದ್ದೇನೆ ಎನ್ನುವ ಹಾಗೆ ನಿನ್ನಲ್ಲಿ ಕೇಳುದು ಏನು? ನನ್ನೊಮ್ಮೆ ಸರಿಯಾಗಿ ನೋಡಿದ್ದೆ ನೀನು? ಅಯ್ಯೋ ಒಮ್ಮೆ ಅಲ್ಲ ಇಷ್ಟೊಳಗೆ ಬಂದ ಮೇಲೆ ಎಷ್ಟು ಬಾರಿ ನೋಡಿದ್ದೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಿನಗೆ ಎಲ್ಲಿ ನೋಡ್ಬೇಕಲ್ಲಿ ಕಣ್ಣು ಹೋಗುದಿಲ್ಲ ನಿನಗೆ. ಎಲ್ಲಿ ತಪ್ಪಿದೆ ನನ್ನ ಗುತ್ತಿಗೆ ಒಮ್ಮೆ ಸರಿಯಾಗಿ ನೋಡು. ಕುತ್ತಿಗೆ ಹೌದು ಎಲ್ಲ ಕುತ್ತಿಗೆ ಹಾಗೆ ಉಂಟಲ್ಲ ಏನದ? ಎಲ್ಲರ ಕುತ್ತಿಗೆ ಹಾಗೆ ಉಂಟು. ಎಲ್ಲರ ಗುತ್ತಿಗೆ ಹಾಗೆ ಉಂಟು. ಹೌದು ಗುತ್ತಿಗೆಯಲ್ಲಿ ಇರುವುದು ಎಂತದು? ಏನು ಇದು ಎಂತದ? ಓ, ಇದಾ? ಹೌದು. ಇದು ಕರಿಮಣಿ ಕರಿಮಣಿ ಯಾರಿಗೂ ಗೊತ್ತಿಲ್ಲ ಕರಿಮಣಿ ಅಂತ. ಮತ್ತದು ಕೇಳುವುದಕ್ಕೆ ಕೇಳುವುದಲ್ಲ. ಇದನ್ನು ನೀನು ಯಾರ ಗುತ್ತಿಗೆಯಲ್ಲಿ ನೋಡಿದೀಯಾ? ಇದು ನಮ್ಮ ಅಮ್ಮನ ಕುತ್ತಿಗೆಯಲ್ಲಿ ನೋಡಿದ್ದೇನೆ. ಯಾರ ಗುತ್ತಿಗೆಯಲ್ಲಿ? ಅಮ್ಮನ ಕುತ್ತಿಗೆಯಲ್ಲಿ. ಅಮ್ಮನ ಗುತ್ತಿಗೆಯಲ್ಲಿ. ನಾನು ಸಣ್ಣ ಇರುವಾಗ ಈ ಹಾಲು ಕುಡಿಯುವಾಗ ಹಾ. ಕಣ್ಣು ಮುಚ್ಕೊಂಡು ಈ ಕರಿಮಣಿ ಹಿಡ್ಕೊಂಡೆ ಹಾಲು ಕುಡಿಯುವುದು. ಹೌದಾ? ಹಾಲು ಕುಡಿದದ್ದು ಬೇರೆಯವ್ರಿಗೆ ಕಾಣಬಾರ್ದು ಅಂತ. ಹೌದಾ? ಹಾ. ಅಮ್ಮನ ಗುತ್ತಿಗೆಯಲ್ಲಿ ಹೌದು. ಮನೆಯಲ್ಲಿ ನೋಡಿದ್ದ? ಹಾ. ಕಳ್ಳ ಸಿಕ್ಕಿ ಬಿದ್ದ ಈಗ. ಇದು ಮನೆಯಲ್ಲಿ ಅಮ್ಮನ ಗುತ್ತಿಗೆಯಲ್ಲಿ ನೋಡಿದ್ದು. ಹೌದು. ಈಗ ಯಾರ ಗುತ್ತಿಗೆಯಲ್ಲಿ ನೋಡ್ತಾ ಇದ್ದೀಯಾ? ನಿನ್ನ ಕುತ್ತಿಗೆಯಲ್ಲೂ ನೋಡ್ತಾ ಇದ್ದೇನೆ. ನನ್ನ ಗುತ್ತಿಗೆಯಲ್ಲಿ. ಹಾ. ಆಲೋಚನೆ ಮಾಡು. ಏನು? ಮನೆಯಲ್ಲಿ ಅಮ್ಮನ ಗುತ್ತಿಗೆಯಲ್ಲಿ ಹಾ. ಈಗ ನನ್ನ ಗುತ್ತಿಗೆಯಲ್ಲಿ ಹಾ. ನಾನು ನಿನಗೆ ಹಾ. ಅಮ್ಮನ ಹಾಗೆ ಸಿಕ್ಕಿದ ಚಂದ್ರಾವಳಿ ಏನೋ? ನಮ್ಮ ಅಮ್ಮನ ಕುತ್ತಿಗೆಯಲ್ಲಿಯೂ ಕರಿಮಣಿ ಉಂಟು. ಹೌದು. ನಿನ್ನ ಕುತ್ತಿಗೆಯಲ್ಲಿಯೂ ಕರಿಮಣಿ ಉಂಟು. ಹಾ. ಹಾಗಾಗಿ ನೀನು ಅಮ್ಮನ ಹಾಗೆ. ಅಮ್ಮನ ಹಾಗೆ. ನನ್ನ ಅಪ್ಪನ ಕುತ್ತಿಗೆಯಲ್ಲಿಯೂ ಕರಿಮಣಿ ಇಲ್ಲ, ನನ್ನ ಕುತ್ತಿಗೆಯಲ್ಲಿಯೂ ಕರಿಮಣಿ ಇಲ್ಲ. ನಾನು ಅಪ್ಪನ ಹಾಗೆ ನೀನು ಅಮ್ಮನಾಗೆ ಬಾ. ಇದು ಹೊಂದಾಣಿಕೆ ಆಗುವುದು ನಿನಗೆ. ಏನಕ್ಕೆ ಅವರ ಗಂಡಸರ ಗುತ್ತಿಗೆಯಲ್ಲಿ ಕರಿಮಣಿ ಇರ್ತದೆ. ನೀನು ಹೆದರುವುದು ಯಾಕೆ? ಯಾಕೆ ಹೆದರುವುದು? ಯಾಕೆ ಹೆದರು ಬೇಡ. ಯಾಕೆ ಹೆದರಿದ್ರೆ ಹೋಯ್ತು. ನಿನಗೆ ವರ್ಷಕ್ಕೊಂದು ಸಿಗ್ತದಲ್ಲ ನಿನಗೆ ಏನಾದ್ರು ಹೇಳಲಿಕ್ಕೆ? ಎಲ್ಲ ಹೆದರಿಕೆ. ನನ್ನ ನೋಡಿ ನೀನಿಗೆ ಹೆದರಬೇಕು. ನೀನು ಒಂದು ದಾರಿ ತಪ್ಪಿ ಬಂದಿ ಅಂತ ಕಾಣ್ತದೆ. ಅಲ್ಲಪ್ಪ, ನಾನು ಯಾವ ಕಾರಣಕ್ಕೂ ದಾರಿ ತಪ್ಪಿ ಬರುವಲ್ಲ. ಹೌದಾ? ದಾರಿ ಮಾಡಿ ಕೊಡ್ಬೇಕು ನೀನು. ದಾರಿ ಮಾಡಿ ಕೊಡ್ತೇನೆ ನಿನಗೀಗ. ಹಾಗೆ ಹೇಳಿದ್ದಲ್ಲ ನಿನಗೆ. ಸಂಬಂಧ ಅನುಬಂಧ ಯಾರು ಗೊತ್ತುಂಟ ನಿನಗೆ ಹೇಳಿದ್ದು? ಅಲ್ಲಿ ಎಲ್ಲಿ ತಪ್ಪಿದ್ದೇನೆ? ಹೇಳ್ತೇನೆ ಕೇಳು. ಅಪ್ಪನ ಅಣ್ಣ ಏನಾಗ್ಬೇಕು? ಅಪ್ಪನ ಅಣ್ಣ ದೊಡ್ಡಪ್ಪ. ಅಪ್ಪನ ತಮ್ಮ ಏನಾಗ್ಬೇಕು? ಚಿಕ್ಕಪ್ಪ. ಅಮ್ಮನ ಅಕ್ಕ ಏನಾಗ್ಬೇಕು? ದೊಡ್ಡಮ್ಮ. ಅಮ್ಮನ ತಂಗಿ ಏನಾಗ್ಬೇಕು? ಚಿಕ್ಕಮ್ಮ. ನಿನ್ನ ಹೆಂಡತಿ ತಂಗಿ ನಿನಗೆ ಏನಾಗ್ಬೇಕಾ? ಚಿಕ್ಕ ಹೆಂಡತಿ. ಚಿಕ್ಕ ಹೆಂಡತಿ. ಹೌದು. ನಿನ್ನ ತಂಗಿ ಇನ್ನು 4-6 ಮಂದಿ ತಂಗಿಯರಿದ್ರೆ ಚಿಕ್ಕ 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 ಹೆಂಡತಿ. ನಿನಗೆ ಅಮ್ಮನ ತಂಗಿ ಚಿಕ್ಕಮ್ಮ ಆಗ್ತದೆ, ಹೆಂಡತಿ ತಂಗಿ ಚಿಕ್ಕ ಹೆಂಡತಿ ಆಗುದಿಲ್ವಾ? ನಿನ್ನಂತ ಭಾವ ಮನೆಯಲ್ಲಿ ಇದ್ರು ಮನೆ ತುಂಬಾ ಮಕ್ಕಳಾಗ್ತದೆ. ಅನುಕೂಲ. ನೀನು ಹೋದ್ರೆ ಹೊಳಿತಾ ಇದ್ದು ನಾವೇ ಹಲ್ಲ ಉದುರಿಸ್ತೇನೆ. ಹೋಗ್ತೇ ಅಲ್ವಾ ಆಚೆ? ಎಂತ ಬಾರೆ ಯಾವುದು ಇಲ್ಲ ಹೋಗ್ತೇ ಅಲ್ವಾ ಆಚೆ? ಬಳಿರ ಚಂದ್ರ ಬಳಿ ನಿನ್ನನ್ನು ಕಾಣುವೆ ಕಳವಳಿಸುತ್ತಲಿದ್ದೇನೆ ಬಾಬಾರೇ ಬಾಬಾರೇ ಬಾರೇ ಜಲಜ ಸಂಭವದಿಂದ ಗೂಡುಗೂಡಿದಿರ ಜಲಜ ಸಂಭವದಿಂದ ಗೂಡುಗೂಡಿದಿರ ಶಬ್ದ ಬಾರೆ ಬಾರೆ ಎಲ್ಲ ಇವತ್ತು ನಿಮ್ಮವ್ರದ್ದೇ ಆಯ್ತಲ್ಲ ಪುಟ್ಟ ಪೂರ್ಣ. ಈಗ ಹೇಳಿ ಎಂತದು? ನೋಡು ಇಲ್ಲಪ್ಪ ನಾನು ಹೇಳೋದಿಲ್ಲ ನೋಡ್ಬೇಕು ನಿನಗೆ. ಈಗ ಹೇಳ ಹೇಗೆ ಹೇಗೆ ನಿನ್ನದು? ಹೇಗೆ ಮಾಡು ಈಗ. ಅಬ್ಬ ಮೊದಲಾಗಿ ಹೇಳಿದ್ದೇನೆ ಎಲ್ಲ ಹೆಣ್ಣು ಮಕ್ಕಳ ಹಾಗೆ ನಾನಲ್ಲ ಎನ್ನುವ ಹಾಗೆ. ಸಾರಿ ಸಾರಿ ಹೇಳಿದ್ರು ನಿನ್ನದು ಚೇಷ್ಟೆ ಅಲ್ವಾ? ಹೇಳಿದ್ರು ಸಾಕುತ್ತಿಲ್ಲ. ಏನೋ ಇನ್ನು ಮುಂದೆ ಸಾರಿ ಹೇಳ್ತಾ ಇದ್ದೇನೆ, ಎಲ್ಲಿಯಾದ್ರೂ ಹೆಣ್ಣು ಮಕ್ಕಳನ್ನ ನೋಡಿದ್ರು ಜಾಗ್ರತೆ. ಆಯ್ತಪ್ಪ, ಇನ್ನು ಹೆಣ್ಮಕ್ಳು ನೋಡೋದೇ. ಅಂದ್ರೆ ಹೆಂಗಸರು ನೋಡ್ತೇನೆ ಅಂತ ಹೇಳುದಿಲ್ಲ ನೀನು? ಮತ್ತೆ ನೋಡುದಿಲ್ಲ ಇನ್ನು ಹೆಂಗಸರು ನೋಡುದಿಲ್ಲ. ಮತ್ತೆ ಯಾರು ನೋಡ್ತೀಯಾ? ಹೆಣ್ಣು ಮಕ್ಕಳನ್ನು ನೋಡ್ಲಿಕ್ಕಿಲ್ಲ, ಹೆಂಗಸರನ್ನು ನೋಡ್ಲಿಕ್ಕಿಲ್ಲ. ಹೆಣ್ಣು ಮಕ್ಕಳ ಮುಖ ನೋಡಿದ್ರೆ
ಮತ್ತೆ ಆಯ್ತು, ಮುಖ ನೋಡುವುದಿಲ್ಲ ಬೇಕು. ಹಾಳು ಬಿದ್ದು ಹೋಗ್ಲಿಕ್ಕೆ ನಾನೆಂತ ಮಾಡಿದೆ? ನೀನು ಮುಖ ನೋಡಬಾರ್ದು ಅಂತ ಹೇಳಿ ತಿರುಗಿ ಹೋದ್ಯಲ್ಲ. ಏ, ಇದು ಮುಖ ನೋಡುವುದು ಮುಖ ನೋಡು ಅಂತ ಹೇಳಿ. ಮುಖ ಮತ್ತೆ ನೋಡು ನೀನು. ಏ, ಇದು ಕೊಡ್ಲಿಕ್ಕೆ ಕಷ್ಟ ಆಯ್ತೆ ನಿನಗೆ. ನಿನಗೆ ಸಾರಿ ಹೇಳ್ತಾ ಇದ್ದೇನೆ ಕೇಳು ಕೃಷ್ಣ. ಬೆಕ್ಕಿ ನಂದದಿ ಮನೆ ಮನೆ ತೊಕ್ಕು ಲೂಟಿ ಗೈವ ಸಮಯದಿ ಅಕ್ಕ ರಾಧೆಯು ಪುರದೊಳು ಇರುತ್ತಿದೆ ಮಿಕ್ಕ ಸುದತಿಯರೆಲ್ಲ ನಿನ್ನ ಟಕ್ಕು ಟೌಳಿಗೆ ಸಿಲುಕಿದ ಹಾಗೆ ನಿನ್ನ ಪಾಲಿಗೆ ಸಿಲುಕುವಳು ನಾನಲ್ಲ. ಮಿಕ್ಕಿ ಮೀರುತ್ತ ಬಂದೆ ಆದರೆ ಎಕ್ಕ ಸೊಕ್ಕಲು ಮುರಿದು ನೀನು ಮತ್ತೆ ಮಾತಾಡೋದು ಇರ್ಬೋದು ಗೊತ್ತಾಯ್ತಲ್ಲ. ಅಷ್ಟು ವ್ಯವಸ್ಥೆ ಮಾಡ್ತೇನೆ ನಿನಗೆ. ಹೀಗೆ ಹೊಡೆದು ನೋವಾಗುದಿಲ್ಲ ಅವ. ಹೀಗೆ ಮಾಡಿ ಕೊಡ್ಬೇಕಿತ್ತವ. ಹಾ, ಮತ್ತೆ ನಾನು ಈಚೆ ಹೋದ ಮೇಲೆ ನನ್ನ ಬಗ್ಗೆ ಏನಾದ್ರು ಬೇಡದಿದ್ದು ಮಾತಾಡಿದ್ರೆ ಪೂರ್ಣ ಇದ್ದದ್ದೇ ಅದೇ ಹೇಳು. ಮಾತಾಡಿದ್ರೆ ಜಾಗ್ರತೆ. ಹಾ, ಮನದೊಳಗೆ ಗ್ರಹಿಸಿದ ಮೀರಿದರೆ ಅಪಕೀರ್ತಿ ಬರುವುದು, ಮೀರಿದರೆ ಅಪಕೀರ್ತಿ ಬರುವುದು. ಧಾರಿಣಿಯೋ ಅತಿ ಮೂರ್ಖ ಗಂಡ ಕೇಳಿದರೆ ಸೇರಗೊಡನಿರು. ಧಾರಿಣಿಯೋಳ ಅತಿ ಮೂರ್ಖ ಗಂಡ ಕೇಳಿದರೆ ಸೇರಗೊಡನಿರು. ಘನ ಸಂಸಾರ ಕೆಡುವುದೆನುತ ಘನ ಸಂಸಾರ ಕೆಡುವುದೆನುತ ಮೆಲ್ಲನೆ ಜೋರಿ ಮೂಡಿದಗುದ ಮಾರಿಯರಿದ್ದವರೇ. ಈಗಾಗಲೇ ಚಂದ್ರಾವಳಿಯಿಂದ ಪೆಟ್ಟು ತಿಂದು ನಾನು ಸುಮ್ಮನೆ ಅಸಹಾಯಕರಾಗಿ ಕುಳಿತುಕೊಂಡಿದ್ದೇನೆ. ಹಾಗಂತ ನಾನೇನು ನನ್ನ ಯೋಗ್ಯತೆ ಏನೆಂಬುದನ್ನು ಪ್ರಪಂಚವೇ ತಿಳಿದಿದೆ. ಇವಳನ್ನು ನಾನು ವಶ ಮಾಡಿಕೊಳ್ಳುವಲ್ಲಿ ಅವಳ ಮೈ ಮೇಲೆ ಕೈ ಹಾಕಲಿಕ್ಕೆ ನಾನು ಮುಂದಾಗಬಹುದಿತ್ತು. ಆದರೂ ಸುಮ್ಮನುಳಿದೆ ಯಾಕೆ? ಈಕೆ ಮದುವೆಯಾದವಳು. ಇವಳ ಗಂಡ ಈ ದಾರಿಣಿಯೋಡು ಅತಿ ಕಡು ಮೂರ್ಖನಾಗಿದ್ದಾನೆ. ಒಂದೊಂದು ಎಲ್ಲಿಯಾದ್ರೂ ಅವನಿಗೆ ವಿಚಾರ ತಿಳಿಯಿತು ಅಂತಾದ್ರೆ ಇವ ಸೇರಗೊಡನು. ಎನ್ನಿಂದ ಘನ ಸಂಸಾರವೊಂದು ಕೆಟ್ಟದೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಅವರ ಸಂಸಾರವು ಹಾಳಾಗಬಾರದು, ಇವಳ ಅಹಂಕಾರವು ಮರ್ದನವಾಗಬೇಕು ಅಂತಾದರೆ ಕಾಲವನ್ನು ಕಾಯ್ತೇನೆ, ನಿರೀಕ್ಷೆ.